ಎಲ್ಲರಿಗೂ ಶುಭೋದಯಗಳು ಮಕ್ಕಳೇ. ನನ್ನ ಹೆಸರು AB ಸುರೇಶ್ ಅಂತ ಹೇಳಿ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ಮನವಿದ್ದರು ಇಲ್ಲಿ ಗಣಿತ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. 8 ಮತ್ತು 9ನೇ ತರಗತಿಗಳಲ್ಲಿ ನಾವು ತ್ರಿಭುಜದ ರಚನೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಸರ್ವಸಮ ತ್ರಿಭುಜಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಸಮರೂಪತೆ ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಮತ್ತೊಮ್ಮೆ ಅವನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳೋಣ ಮಕ್ಕಳೇ. ಸರ್ವಸಮ ಆಕೃತಿಗಳು ಅಂದರೆ ಏನು ಅಂತ ಹೇಳಿ ಒಂದಿಷ್ಟು ನೆನಪು ಮಾಡ್ಕೊಳ್ಳೋಣ ಮಕ್ಕಳೇ. ಸರ್ವಸಮ ಹೆಸರೇ ಹೇಳ್ತಾ ಇದೆ, ಸರ್ವ ಸಮ, ಎಲ್ಲವೂ ಸಮ. ಅಂದರೆ ಒಂದೇ ಆಕಾರ ಮತ್ತು ಒಂದೇ ಗಾತ್ರ ಮತ್ತು ಒಂದೇ ಗಾತ್ರವನ್ನು ಹೊಂದಿರಬೇಕು. ಯಾವುದೇ ಎರಡು ಆಕೃತಿಗಳನ್ನು ನಾನು ಹೋಲಿಕೆ ಮಾಡ್ತಾ ಇದ್ದೀನಿ ಅಂದರೆ ಆ ಆಕೃತಿಗಳು ಒಂದೇ ಆಕಾರದಲ್ಲಿರಬೇಕು. ಈಗ ನಾನು ಒಂದು ತ್ರಿಭುಜವನ್ನು ತಗೊಂಡು ಒಂದು ವೃತ್ತವನ್ನು ತಗೊಂಡ್ರೆ ಇವುಗಳ ಆಕಾರವೇ ಭಿನ್ನವಾಗಿದೆ. ಹಾಗಾದರೆ ಇವೆರಡು ಸರ್ವಸಮ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸರ್ವಸಮ ಅಂತ ಹೇಳಬೇಕಾದ್ರೆ ಅವುಗಳ ಆಕಾರ ಮತ್ತು ಗಾತ್ರ ಒಂದೇ ಆಗಿರಬೇಕು ಅಲ್ವಾ ಮಕ್ಕಳೇ? ಹಾಗಾದರೆ ಎರಡು ವೃತ್ತಗಳನ್ನು ನಾನು ರಚನೆ ಮಾಡ್ಕೊಳ್ಳೋದಾದ್ರೆ ಈಗ ಸರ್ವಸಮಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು ನಾವಿಲ್ಲಿ ತಗೊಳ್ಳೋಣ. ಎರಡು ವೃತ್ತಗಳನ್ನು ನಾನು ರಚನೆ ಮಾಡ್ತಾ ಇದ್ದೀನಿ. ತ್ರಿಜ್ಯ 2 ಸೆಂಟಿಮೀಟರ್ ಇರೋ ಹಾಗೆ ಒಂದು ವೃತ್ತವನ್ನು ರಚನೆ ಮಾಡಿದ್ದೀನಿ. ಮತ್ತೊಂದು ವೃತ್ತವನ್ನು ನಾನು ರಚನೆ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳೇ. ಅದು ಕೂಡ 2 ಸೆಂಟಿಮೀಟರ್ ತ್ರಿಜ್ಯ ಇದೆ. ಅಂದರೆ ಈ ವೃತ್ತದ ತ್ರಿಜ್ಯ ಒಂದೇ ಇದೆ. ಇದನ್ನು R ಅಂತ ಹೇಳಿ ಕರ್ಕೊಳ್ಳೋಣ. ಇದು R. ಹಾಗಾದ್ರೆ ಇದು C1 ವೃತ್ತ, ಇದು C2. R ಅಂದರೆ ಇಲ್ಲಿ ನಾನಿದು 2 ಸೆಂಟಿಮೀಟರ್ ಅಂತ ಹೇಳಿ ಅಂದ್ಕೊಂಡ್ರೆ ಇಲ್ಲೂ ಕೂಡ R ಮೇಲೆ 2 ಸೆಂಟಿಮೀಟರ್ ಇದೆ. ಹಾಗಾದರೆ ಎರಡೂ ವೃತ್ತದ ತ್ರಿಜ್ಯಗಳು ಏನಾಗಿದೆ ಮಕ್ಕಳೇ? ಇಲ್ಲಿ ಒಂದೇ ಆಗಿದೆ. ಆಕಾರ ಒಂದೇ, ಇವೆರಡೂ ಕೂಡ ವೃತ್ತಗಳು ಜೊತೆಗೆ ಆಕಾರ ಒಂದೇ ಆಯಿತು. ಹಾಗಾದರೆ ಇದರ ತ್ರಿಜ್ಯ ಒಂದೇ ಇದೆ ಅಲ್ವಾ ಹೆಣ್ಮಕ್ಳೇ? ನೀವೆಲ್ಲ ಬಳೆಗಳನ್ನು ಹಾಕೊಂಡಿದ್ದೀರಿ. ಆ ಬಳೆಗಳೆಲ್ಲವೂ ಒಂದೇ ಸೈಜ್ ಇದೆ ಅಲ್ವಾ? ಒಂದೇ ಆಕಾರ ಇದೆ ಮತ್ತೆ ಒಂದೇ ಗಾತ್ರ ಇದೆ. ಬೇರೆ ಬೇರೆ ಗಾತ್ರದ ಏನಾರು ಹಾಕೊಂಡಿದ್ದೀರಾ? ಇಲ್ಲ. ಹಾಗಾದ್ರೆ ಅವನ ಎಂಥ ಆಕೃತಿಗಳು ಅಂತೇಳಿ ಕರಿತೀವಿ ಮಕ್ಕಳೇ? ಸರ್ವಸಮ ಅಂದರೆ ಒಂದೇ ಆಕಾರ ಒಂದೇ ಗಾತ್ರ ಇರಬೇಕು. ಇನ್ನು ಸಮರೂಪ ಅಂದರೆ ಏನು, ಸಮರೂಪತೆ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಸಮರೂಪ ಆಕೃತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಗೊಳ್ಳೋಣ ಮಕ್ಕಳೇ. ಈಗ ಸಮರೂಪ ಅಂದಾಗ ನಾವು 9ನೇ ತರಗತಿಯಲ್ಲಿ ಕಲ್ತಿದ್ದೀವಿ. ಒಂದೇ ಆಕಾರ ಇರುತ್ತೆ. ಒಂದೇ ಆಕಾರ ಆದರೆ ಭಿನ್ನ ಗಾತ್ರವನ್ನು ಹೊಂದಿರುತ್ತೆ. ಭಿನ್ನ ಗಾತ್ರದಲ್ಲಿ ಇರುತ್ತೆ. ಅಥವಾ ಇಷ್ಟನ್ನೇ ನಾವು ತಿಳ್ಕೊಂಡ್ರೆ ಸಾಕು, ಒಂದೇ ಆಕಾರ ಇರಬೇಕು, ಗಾತ್ರಗಳು ಒಂದೇ ಆಕಾರ ಆದರೆ ಗಾತ್ರಗಳು ಬೇರೆ ಬೇರೆ ಆಗಿರುತ್ತೆ. ಬೇರೆ ಬೇರೆ ಅಲ್ವಾ ಮಕ್ಕಳೇ? ಆಕಾರ ಒಂದೇ ಆದರೆ ಗಾತ್ರಗಳು ಬೇರೆ. ಈಗ ಒಂದು ತ್ರಿಭುಜವನ್ನು ನಾನಿಲ್ಲಿ ರಚನೆ ಮಾಡ್ಕೊಳ್ತಾ ಇದ್ದೀನಿ. ABC ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ದೀನಿ. ಮತ್ತೊಂದು ತ್ರಿಭುಜವನ್ನು ನಾನು ರಚನೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ DEF ಅಂತ ಹೇಳಿ ಹೆಸರನ್ನು ಕೊಡೋಣ ಮಕ್ಕಳೇ. ಏನಾಗಿದೆ? ಇವೆರಡೂ ಆಕಾರ ಒಂದೇ. ಇದು ಕೂಡ ತ್ರಿಭುಜನೇ, ಇದು ಕೂಡ ತ್ರಿಭುಜನೇ. ಹಾಗಾದ್ರೆ ಈ ಎರಡೂ ಒಂದೇ ಆಕಾರದಲ್ಲಿದೆ ಆದರೆ ಗಾತ್ರಗಳು ಬೇರೆ ಬೇರೆ ಇದೆ. ಇದು ಚಿಕ್ಕದಾಗಿದೆ, ಇದು ಸ್ವಲ್ಪ ದೊಡ್ಡದಾಗಿದೆ. ಅಂದರೆ
ಇಲ್ಲಿ ಎಲ್ಲ ಬಾಹುಗಳು ಸಮ ಇದೆ ಅಂತ ಹೇಳಿ ತಗೊಳ್ಳೋಣ ಮಕ್ಕಳೇ. ಇಲ್ಲೂ ಕೂಡ ಎಲ್ಲ ಬಾಹುಗಳು ಸಮ ಇದೆ ಅಂತ ಹೇಳಿ ತಗೊಳ್ಳೋಣ. ಹಾಗಾದ್ರೆ ಒಂದು ಸಮಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆ ಎಷ್ಟಿರುತ್ತೆ ಮಕ್ಕಳೇ? ಎಷ್ಟಿರುತ್ತಪ್ಪ? 60 ಡಿಗ್ರಿ. ವೆರಿ ಗುಡ್. ಪ್ರತಿ ಕೋನದ ಅಳತೆ 60 ಡಿಗ್ರಿ ಇರುತ್ತೆ ಅಲ್ವಾ? ಹಾಗಾದ್ರೆ ಇಲ್ಲೂ ಕೂಡ 60 ಡಿಗ್ರಿನೇ ಇದೆ. ಎಲ್ಲವೂ 60 ಡಿಗ್ರಿನೇ ಇದೆ. ಹಾಗಾದ್ರೆ ಒಂದೇ ಆಕಾರ ಇದೆ, ಆದರೆ ಗಾತ್ರಗಳು ಬೇರೆ ಬೇರೆ ಇದೆ. ದೈನಂದಿನ ಜೀವನದಲ್ಲಿ ನೀವು ನಿಮ್ಮ ಫೋಟೋವನ್ನು ತೆಗೆಸ್ತೀರಿ. ಇತ್ತೀಚಿನ ಭಾವಚಿತ್ರವನ್ನು ನಾವು ಗಮನಿಸೋಣ ಮಕ್ಕಳೇ. ಒಂದು ಸ್ಟಾಂಪ್ ಸೈಜಿನ ಭಾವಚಿತ್ರ ಇದೆ, ಒಂದು ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ ಇದೆ. ಎರಡೂ ಚಿತ್ರಗಳು ನಿಮ್ಮದೇ. ನಿಮ್ಮ ಪ್ರತಿಬಿಂಬವನ್ನು ಅಲ್ಲಿ ಸೆರೆ ಹಿಡಿಯಲಾಗಿದೆ. ಅವೆರಡನ್ನು ನಾವು ನೋಡ್ತೀವಿ. ಒಂದು ಚಿಕ್ಕದಾಗಿದೆ, ಒಂದು ದೊಡ್ಡದಾಗಿದೆ. ಹಾಗಾದ್ರೆ ಅದು ಸರ್ವ ಸಮಾಕೃತಿನೋ ಸಮರೂಪ ಆಕೃತಿ? ವೆರಿ ಗುಡ್. ಸಮರೂಪ ಆಕೃತಿ. ಆಕಾರ ಒಂದೇ ಇದೆ, ಆದರೆ ಗಾತ್ರ ಏನಾಗಿದೆ, ಅದರಲ್ಲಿ ಬೇರೆ ಬೇರೆ ಆಗಿದೆ. ಹಾಗಾದ್ರೆ ಸಮರೂಪ ಅಂತ ಹೇಳಬೇಕಾದ್ರೆ ಒಂದೇ ಆಕಾರ ಇರುತ್ತೆ, ಆದರೆ ಗಾತ್ರಗಳು ಬೇರೆ ಬೇರೆ ಆಗಿರುತ್ತೆ. ಮತ್ತಷ್ಟು ಉದಾಹರಣೆಗಳನ್ನು ತಗೊಳ್ಳೋಣ ಮಕ್ಕಳೇ. ಸಮರೂಪ ಆಕೃತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಗೊಳ್ಳೋಣ. ಸಮರೂಪ ಆಕೃತಿಗಳು. ಸಮರೂಪ ಆಕೃತಿಗಳು ಅಂತ ಹೇಳಿದಾಗ ನಾನು ಯಾವ ಎರಡು ಆಕೃತಿಗಳನ್ನ ಹೋಲಿಕೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಬೇಕು ಮಕ್ಕಳೇ. ಈಗ ನಾನು ಒಂದು ವೃತ್ತವನ್ನ ತಗೊಂಡು ಒಂದು ಚತುರ್ಭುಜವನ್ನ ತಗೊಂಡು ಇವೆರಡು ಸಮರೂಪ ಇದೆಯೋ ಇಲ್ವೋ ಅಂದ್ರೆ ತಕ್ಷಣ ಹೇಳ್ಬಿಡ್ತೀವಿ. ಯಾಕಂದ್ರೆ ಅದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಎರಡರ ಆಕಾರ ಬೇರೆ ಬೇರೆ ಇದೆ, ಅವೆರಡು ಸಮರೂಪತೆ ಒಂದಿಲ್ಲ. ಹಾಗಾದ್ರೆ ಇಲ್ಲಿ ಸಮರೂಪ ಆಕೃತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಗೋಬೇಕಾದ್ರೆ ನಾವು ಇಲ್ಲಿ ಈ ಎರಡು ತ್ರಿಭುಜಗಳನ್ನು ಗಮನಿಸೋಣ ಮಕ್ಕಳೇ. ABC ಎನ್ನುವ ತ್ರಿಭುಜ DEF ಅಂತಕ್ಕಂಥ ತ್ರಿಭುಜದ ಅನುರೂಪ ಶೃಂಗಗಳನ್ನು ಗುರುತಿಸ್ಕೊಳ್ಳೋಣ ಮಕ್ಕಳೇ. ಎಗೆ ಅನುರೂಪವಾದ ಶೃಂಗ ಡಿ ಅಂತ ಹೇಳಿ ತಗೊಳ್ತೀವಿ. ಅಂದ್ರೆ ತ್ರಿಭುಜ ABC ಮತ್ತು ತ್ರಿಭುಜ DEF ಅನ್ನು ತಗೊಳ್ತಾ ಇದ್ದೀನಿ. ತ್ರಿಭುಜ DEF ಎರಡು ತ್ರಿಭುಜಗಳಲ್ಲಿ ಅನುರೂಪ ಶೃಂಗಗಳನ್ನು ನಾನು ಗುರುತಿಸ್ಕೊಳ್ತೀನಿ. ಎಗೆ ಅನುರೂಪವಾದ ಶೃಂಗ, ಎಗೆ ಅನುರೂಪ ಶೃಂಗ ಏನಾಗಿರ್ಲಿ, ಡಿ ಆಗಿರ್ಲಿ ಅಂತ ಅನ್ಕೊಳ್ತೀನಿ. ಎಗೆ ಅನುರೂಪ ಡಿ ಇದೆ. ಇದನ್ನ ಸಂಕೇತ ರೂಪದಲ್ಲಿ ಎ ಅನುರೂಪ ಡಿ ಅಂತ ಹೇಳಿ ಬರೀತೀವಿ. ಹಾಗೆ ಬಿಗೆ ಅನುರೂಪ ಇ, ಹಾಗಾದ್ರೆ ಬಿ ಅನುರೂಪ ಶೃಂಗ ಯಾವುದಕ್ಕೆ? ಇಗೆ. ಹಾಗೆ ಸಿಗೆ ಅನುರೂಪ ಶೃಂಗ ಯಾವುದು ಮಕ್ಕಳೇ? ಎಫ್ ಅಲ್ವಾ? ಹಾಗಾದ್ರೆ ಈ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿವೆ. ಹಾಗಾದ್ರೆ ತ್ರಿಭುಜದ ಎಲ್ಲಾ ಕೋನಗಳು ನೋಡ್ರಿ, ಈ ತ್ರಿಭುಜದಲ್ಲಿ ಎಲ್ಲಾ ಕೋನಗಳು ಸಮನಾಗಿದೆ, ಅದರಿಂದ ಇದನ್ನ ಸಮಕೋನೀಯ ತ್ರಿಭುಜ ಅಂತ ಕೂಡ. ಹಾಗಾದ್ರೆ ಸಮಕೋನೀಯ ತ್ರಿಭುಜಗಳು ಸಮರೂಪ ಆಕೃತಿಗಳು. ಸಮಕೋನೀಯ ತ್ರಿಭುಜಗಳು ಸಮರೂಪ ಆಕೃತಿಗಳು ಆಗಿದೆ ಅಲ್ವಾ ಮಕ್ಕಳೇ? ಮತ್ತಷ್ಟು ಉದಾಹರಣೆಯನ್ನ ಸಮರೂಪ ಆಕೃತಿಗಳಿಗೆ ನಾವು ತಗೊಳ್ಳೋಣ. ಒಂದು ವರ್ಗವನ್ನು ನಾನು ತಗೊಳ್ತಾ ಇದ್ದೀನಿ. ಒಂದು ವರ್ಗವನ್ನು ನಾನು ರಚನೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಬಾಹುಗಳು ಸಮ ಇದೆ. ಹಾಗೆ ಮತ್ತೊಂದು ವರ್ಗವನ್ನು ನಾನು ತಗೊಳ್ತಾ ಇದ್ದೀನಿ. ಅದರ ಎಲ್ಲ ಬಾಹುಗಳು ಏನಾಗಿದೆ ಮಕ್ಕಳೇ? ಸಮ ಇದೆ. ಹಾಗಾದ್ರೆ ಇವು ಕೂಡ ಇದನ್ನ ABCD ಅಂತ ಹೇಳಿ ಕೊಟ್ಕೊಳ್ಳೋಣ. ಇದನ್ನ PQRS ಅಂತ ಹೇಳಿ ಕೊಟ್ಕೊಳ್ಳೋಣ. ಹಾಗಾದ್ರೆ ABCD ಮತ್ತೆ PQRS ಅಂತಕ್ಕಂಥ ವರ್ಗಗಳು ಏನಾಗಿದೆ? ಸಮರೂಪ ಆಕೃತಿಗಳು. ಆಕಾರ ಒಂದೇ ಇದೆ, ಆದರೆ ಗಾತ್ರಗಳು ಭಿನ್ನವಾಗಿದೆ. ಹಾಗೆ ಒಂದು ವೃತ್ತವನ್ನು ನಾವು ರಚನೆ ಮಾಡ್ಕೊಳ್ಳೋಣ ಮಕ್ಕಳೇ. ವೃತ್ತವನ್ನು ರಚನೆ ಮಾಡ್ಕೊಳ್ಳೋಣ.
ಒಂದು ಕೇಂದ್ರವನ್ನು ಇಟ್ಕೊಂಡು ಒಂದು ವೃತ್ತವನ್ನು ರಚನೆ ಮಾಡಿದ್ದೀನಿ. ಹಾಗೆ ಅದೇ ಅಳತೆಯ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಮತ್ತೊಂದು ವೃತ್ತವನ್ನು ನಾನು ರಚನೆ ಮಾಡ್ಕೊಂಡಿದ್ದೀನಿ. ಹಾಗೆ ತ್ರಿಜ್ಯವನ್ನು ಬದಲಾಯಿಸಿಕೊಂಡು ಒಂದು ವೃತ್ತವನ್ನು ನಾನು ರಚನೆ ಮಾಡಿಕೊಳ್ತಾ ಇದ್ದೀನಿ. ಮತ್ತೊಂದು ವೃತ್ತವನ್ನು ನಾನು ರಚನೆ ಮಾಡ್ತಾ ಇದ್ದೀನಿ, ಗಮನಿಸಿ. ಈಗ ಇದನ್ನ C1 ವೃತ್ತ ಅಂತ ಹೇಳಿ ಕರ್ಕೊಳ್ಳೋಣ, ಇದನ್ನ C2 ವೃತ್ತ ಅಂತ ಹೇಳಿ ಕರ್ಕೊಳ್ಳೋಣ, ಇದನ್ನ C3 ವೃತ್ತ ಅಂತ ಹೇಳಿ ಕರ್ಕೊಳ್ಳೋಣ. C1 ಮತ್ತೆ C2 ವೃತ್ತದ ತ್ರಿಜ್ಯಗಳು ಗಮನಿಸ್ರಿ. C1 ಮತ್ತೆ C2 ವೃತ್ತದ ತ್ರಿಜ್ಯಗಳು ಇವೆರಡು ಕೂಡ 4 ಸೆಂಟಿಮೀಟರ್ ಇದೆ ಅಂತ ಹೇಳಿ ತಗೋಣ. ಮತ್ತೊಂದು ವೃತ್ತದ ತ್ರಿಜ್ಯವನ್ನ ನಾವು C3 ವೃತ್ತದ ತ್ರಿಜ್ಯವನ್ನ 2 ಸೆಂಟಿಮೀಟರ್ ಅಂತ ಹೇಳಿ ತಗೋಣ. C1 ಮತ್ತೆ C2 ವೃತ್ತದ ತ್ರಿಜ್ಯಗಳನ್ನು ನೀವು ಗಮನಿಸಿದ್ರೆ ಇವೆರಡು ಸಮರೂಪ ಆಕೃತಿಗಳು, ಜೊತೆಗೆ ಸರ್ವಸಮ ಆಕೃತಿಗಳು. ಇವು ಸರ್ವಸಮ ಆಕೃತಿಗಳು ಹೌದು, ಸಮರೂಪ ಆಕೃತಿಗಳು ಹೌದು ಅಲ್ವಾ? ಹಾಗಾದ್ರೆ C1 ಮತ್ತೆ C3 ಅನ್ನ ಹೋಲಿಕೆ ಮಾಡ್ರಿ, ಅಥವಾ C2 ಮತ್ತೆ C3 ಅನ್ನ ಹೋಲಿಕೆ ಮಾಡ್ರಿ. ಇವೆರಡು ಕೂಡ ಸಮರೂಪ ಆಕೃತಿಗಳು, ಆದರೆ ಸರ್ವಸಮ ಆಕೃತಿಗಳು ಅಲ್ಲ. ಇವೆರಡು ಸಮರೂಪತೆನೂ ಹೌದು, ಸರ್ವಸಮ ಹೌದು, ಆಕಾರನೂ ಇದೆ, ಗಾತ್ರ. ಇಲ್ಲಿ ಆಕಾರ ಒಂದೇ, ಎರಡೂ ಕೂಡ ವೃತ್ತಗಳೇ, ಆದರೆ ಗಾತ್ರದಲ್ಲಿ ಬದಲಾವಣೆ ಇದೆ. ಅದರಿಂದ ಇದು ಸಮರೂಪ ಆಕೃತಿಗಳು, ಸಮರೂಪ ವೃತ್ತಗಳು, ಆದರೆ ಸರ್ವಸಮ ವೃತ್ತಗಳು ಅಲ್ಲ. ಹಾಗಾದರೆ ಸರ್ವಸಮ ಮತ್ತು ಸಮರೂಪತೆಗೆ ಸಮರೂಪ ಆಕೃತಿಗಳ ಬಗ್ಗೆ ನಿಮಗೆ ಮಾಹಿತಿ ಲಭ್ಯ ಆಯಿತು ಅಂತ ಅನ್ಕೊಳ್ತೀನಿ ಮಕ್ಕಳೇ. ಹಾಗಾದರೆ ಇದನ್ನ ನಾವು ಆಧಾರವಾಗಿ ಇಟ್ಕೊಂಡು ಒಂದಿಷ್ಟು ಮಾಹಿತಿಯನ್ನು ಬರ್ಕೊಳ್ಳೋಣ. ಯಾವುದನ್ನ ನಾನು ಸಮರೂಪ ಅಂತ ಹೇಳಿ ಕರಿಬೇಕು, ಹಾಗಾದರೆ ಇದಕ್ಕೇನಾದ್ರು ನಿಯಮಗಳಿದೆಯಾ? ಒಂದಿಷ್ಟು ಈ ಆಕೃತಿಗಳನ್ನು ಆಧಾರವಾಗಿಟ್ಕೊಂಡು ಈ ಸಮರೂಪ ಆಕೃತಿಗಳ ಬಗ್ಗೆ ಒಂದು ವ್ಯಾಖ್ಯೆಯನ್ನು ನಾವು ತಯಾರು ಮಾಡ್ಕೊಳ್ಳೋಣ. ಹಾಗಾದರೆ ಸಮರೂಪತೆ ಅಂತ ಹೇಳಬೇಕಾದ್ರೆ ಅಲ್ಲಿ ಏನೆಲ್ಲ ಇರಬೇಕು ಅಂತಕ್ಕಂಥ. ಈಗ ಗಮನಿಸಿ ಮಕ್ಕಳೇ, ಸಮರೂಪ ಆಕೃತಿಗೆ ಸಂಬಂಧಪಟ್ಟ ಹಾಗೆ ಒಂದು ವ್ಯಾಖ್ಯೆಯನ್ನು ಬರ್ಕೊಳ್ಳೋಣ. ಸಮಬಾಹುಗಳಿರುವ ಎರಡು ಬಹುಭುಜಾಕೃತಿಗಳು ಸಮವಾಗಬೇಕಾದರೆ ಎರಡು ನಿಯಮಗಳನ್ನು ಅದು ಪಾಲನೆ ಮಾಡಬೇಕಾಗ್ತದೆ. ಸಮಬಾಹುಗಳನ್ನು ಹೊಂದಿರತಕ್ಕಂಥ ಎರಡು ಬಹುಭುಜಾಕೃತಿಗಳು ಸಮವಾಗಬೇಕು. ಹಾಗಾದ್ರೆ ಅವೆರಡೂ ಕೂಡ ಸಮರೂಪತೆಯನ್ನು ಹೊಂದಿದೆ ಅಂತ ನಾನು ಹೇಳಬೇಕು. ಹಾಗಾದ್ರೆ ಏನಿರಬೇಕು? ಒಂದನೇ ಕಂಡೀಷನ್, ಒಂದನೇ ನಿಯಮ, ಅನುರೂಪ ಕೋನಗಳು, ಅನುರೂಪವಾದ ಕೋನಗಳು ಸಮವಾಗಿದೆ. ನೆಕ್ಸ್ಟ್ ಎರಡನೇದು ಅನುರೂಪವಾದ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಗಮನಿಸಿ ಮಕ್ಕಳೇ, ಎರಡು ಬಹುಭುಜಾಕೃತಿಗಳನ್ನು ನಾನು ಸಮರೂಪಿ ಅಂತ ಹೇಳಬೇಕಾದ್ರೆ ಎರಡು
ಅಂಶಗಳು ಪ್ರಮುಖವಾಗಿ ನಮಗೆ ಸಹಾಯವನ್ನು ಮಾಡುತ್ತೆ. ಆ ಎರಡೂ ಬಹುಭುಜಾಕೃತಿಗಳನ್ನು ನಾವು ಹೋಲಿಕೆ ಮಾಡ್ತಾ ಇದ್ದೀವಿ. ಹೋಲಿಕೆ ಮಾಡಿದಾಗ ಅನುರೂಪವಾದಂತಹ ಕೋನಗಳು ಸಮನಾಗಿರುತ್ತೆ. ಹಾಗೆ ಎರಡನೇದು ಅನುರೂಪವಾದ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತೆ. ಇಂದಿನ ತರಗತಿಯಲ್ಲಿ ನೀವು ಅನುರೂಪ ಬಾಹುಗಳನ್ನು ಗುರುತಿಸೋದು, ಅನುರೂಪ ಕೋನಗಳನ್ನು ಗುರುತಿಸೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದೀರಿ. ಅದನ್ನೇ ಇದಕ್ಕೆ ಅನ್ವಯ ಮಾಡ್ಕೊಳ್ಳೋಣ. ABC ಮತ್ತು DEF ಅಂತಕ್ಕಂತಹ ಎರಡು ತ್ರಿಭುಜಗಳನ್ನು ನಾನು ತಗೊಳ್ತಾ ಇದ್ದೀನಿ. ಈಗ ನನ್ನ ಬಳಿಯಲ್ಲಿ ಎರಡು ತ್ರಿಭುಜಗಳಿದೆ, ಗಮನಿಸ್ರಿ. ಈ ಎರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳಿ ನಾನು ಸಾಧಿಸಬೇಕಾದ್ರೆ ಇವುಗಳ ಕೋನಗಳು, ಅಂದರೆ ಇದನ್ನು A ಕೋನ ಅಂದ್ಕೊಳ್ಳೋಣ, ಇದನ್ನು B ಕೋನ ಅಂದ್ಕೊಳ್ಳೋಣ, ಇದನ್ನು C ಕೋನ ಅಂದ್ಕೊಳ್ಳೋಣ. ಹಾಗೆ ಈ ತ್ರಿಭುಜದಲ್ಲಿ ಇದನ್ನು D ಕೋನ, ಇದನ್ನು E ಕೋನ, ಇದನ್ನು F ಕೋನ ಅಂತ ಅಂದ್ಕೊಳ್ಳೋಣ. ಮಕ್ಕಳೇ, ಇದನ್ನು A ಕೋನ ಅಂತೇಳಿ ಕರಿತಾ ಇದ್ದೀನಿ, ಇದನ್ನು B ಕೋನ ಅಂತೇಳಿ ಕರಿತಾ ಇದ್ದೀನಿ, ಇದನ್ನು C ಕೋನ ಅಂತೇಳಿ ಕರಿತಾ ಇದ್ದೀನಿ, ಇದನ್ನು D ಕೋನ ಅಂತೇಳಿ ಕರ್ಕೊಳ್ತಾ ಇದ್ದೀನಿ, ಇದನ್ನು E ಅಂತೇಳಿ ಕರೀತಾ ಇದ್ದೀನಿ, ಇದನ್ನು F ಅಂತೇಳಿ ಕರೀತಾ ಇದ್ದೀನಿ. ಹಾಗಾದರೆ A ಶೃಂಗ ಬಿಂದುವಿನಿಂದ A ಕೋನ, B ಶೃಂಗ ಬಿಂದುವಿನಿಂದ B ಕೋನ, C ಶೃಂಗ ಬಿಂದುವಿನಿಂದ C ಕೋನ, ಹಾಗೆ D ಶೃಂಗ ಬಿಂದುವಿನಿಂದ D ಕೋನ, E ಶೃಂಗ ಬಿಂದುವಿನಿಂದ E ಕೋನ, F ಶೃಂಗ ಬಿಂದುವಿನಿಂದ F ಕೋನವನ್ನು ನಾನು ತೋರಿಸ್ತೇನೆ. ಇದರಲ್ಲಿ ಮೊದಲನೇದು ಅನುರೂಪ ಕೋನಗಳು ಸಮ. ಹಾಗಾದರೆ ಈ ಕೋನಕ್ಕೆ ಈ ಕೋನ ಸಮ ಇದೆ. ಈ ಎರಡು ತ್ರಿಭುಜಗಳನ್ನು ನಾನು ಈಗ ಹೋಲಿಕೆ ಮಾಡ್ತಾ ಇದ್ದೀನಿ ಮಕ್ಕಳ. A ಕೋನಕ್ಕೆ D ಕೋನ ಸಮನಾಗಿದೆ. ಹಾಗಾದರೆ A ಕೋನಕ್ಕೆ D ಕೋನ ಸಮನಾಗಿದೆ. ಹಾಗಾದರೆ ಅನುರೂಪ ಕೋನಗಳು, ಅನುರೂಪ ಕೋನಗಳು ಯಾವುದು? A ಕೋನ D ಕೋನಕ್ಕೆ ಅನುರೂಪವಾಗಿದೆ ಅಲ್ವಾ ಮಕ್ಕಳೇ? ಹಾಗೆ B ಕೋನ, ಗಮನಿಸ್ರಿ, ಈ B ಕೋನ ಇದರ ಈ ತ್ರಿಭುಜದ ಈ ಕೋನಕ್ಕೆ ಅನುರೂಪವಾಗಿದೆ. ಅಂದರೆ B ಕೋನ ಯಾವ ಕೋನಕ್ಕೆ? ಈ ಕೋನಕ್ಕೆ, ಕೋನ B ಅನುರೂಪ ಕೋನ E. ಹಾಗೆ C ಕೋನ, ಹಾಗೆ C ಕೋನ F ಕೋನಕ್ಕೆ ಅನುರೂಪವಾಗಿದೆ. ಹಾಗಾದರೆ C ಕೋನ F ಕೋನಕ್ಕೆ ಅನುರೂಪವಾಗಿದೆ. ಹಾಗಾದರೆ ಒಂದನೇ ಅಂಶವನ್ನು ನಾವು ಗಮನಿಸಿದ್ವಿ. A ಅಂತಕ್ಕಂಥ ಕೋನ D ಕೋನಕ್ಕೆ ಅನುರೂಪ, B ಅಂತಕ್ಕಂಥ ಕೋನ E ಕೋನಕ್ಕೆ ಅನುರೂಪ, C ಅಂತಕ್ಕಂಥದ್ದು F ಕೋನಕ್ಕೆ ಅನುರೂಪವಾಗಿದೆ. ಹಾಗಾದರೆ ಅನುರೂಪ ಕೋನಗಳು ಏನಾಗಬೇಕು? ಸಮ ಆಗಬೇಕು. ಹಾಗಾದರೆ ಇದು 60 ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ. ಹಾಗಾದರೆ ಇದು 60 ಇದೆ, ಇದು 40 ಡಿಗ್ರಿ ಇದೆ ಅಂತ ಅನ್ಕೊಳ್ತೀನಿ, ಇದು 40 ಇದೆ, ಇದು 80 ಇದೆ ಅಂತ ಅನ್ಕೊಳ್ತೀನಿ, ಇದು 80 ಇದೆ. ಹಾಗಾದರೆ ಇದರ ಅರ್ಥ A ಕೋನ D ಕೋನಕ್ಕೆ ಸಮ, B ಕೋನ E ಕೋನಕ್ಕೆ ಸಮ, C ಕೋನ F ಕೋನಕ್ಕೆ ಸಮ. ಹಾಗಾದರೆ ಅನುರೂಪ ಕೋನಗಳು ಏನಾಯಿತು? ಸಮ ಆಯಿತು. ಅನುರೂಪ ಕೋನಗಳು ಸಮನಾಗಿದೆ. ಒಂದನೇದನ್ನು ನಾವು ನೋಡಿದ್ವಿ. ಎರಡು ಬಹುಭುಜಾಕೃತಿಗಳನ್ನು ಹೋಲಿಕೆ ಮಾಡ್ತಾ ಇದ್ದೀವಿ. ಹೋಲಿಕೆ ಮಾಡಿದಾಗ ಅನುರೂಪವಾದ ಕೋನಗಳು ಸಮ. ಎರಡನೇದು ಬಾಹುಗಳನ್ನು ನಾನು ತಗೊಳ್ತೀನಿ. AB ಬಾಹುವಿಗೆ ಅನುರೂಪ DE ಬಾಹು, ಅನುರೂಪ ಬಾಹು, ಅನುರೂಪ ಬಾಹು. ಹಾಗಾದ್ರೆ AB ಬಾಹುವಿನ ಅಳತೆ DE ಬಾಹುವಿನ ಅಳತೆಗೆ ಸಮ ಇಲ್ಲ, ಆದರೆ ಅನುರೂಪವಾಗಿದೆ. ಹಾಗಾದ್ರೆ AB ಬಾಹು
ಡಿಇ ಬಾಹುವಿಗೆ ಅನುರೂಪವಾದ ಬಾಹು. AB ಬಾಹು DE ಬಾಹುವಿಗೆ ಅನುರೂಪವಾಗಿದೆ. ಈಗ ಇದನ್ನ ನಾನು 2 ಸೆಂಟಿಮೀಟರ್ ಅಂತ ತಗೊಂಡ್ರೆ ಇದು 4 ಅಂತ ತಗೊಂಡಿದ್ದೀನಿ. ಹಾಗಾದ್ರೆ ಇದರ ಅನುಪಾತವನ್ನು ಬರ್ಕೊಂಡಾಗ ನಾನು AB ಡಿವೈಡೆಡ್ ಬೈ DE ಅಂತ ಹೇಳಿ ಬರ್ಕೊಂಡ್ರೆ AB 2 ಇದೆ, DE 4 ಇದೆ. ಹಾಗಾದ್ರೆ 2 ಅಂದ್ರೆ 2 ಅಲ್ಲಿಗೆ 1/2. AB 1 ಪ್ರಮಾಣ ಇದ್ರೆ DE ಅದರ 2 ಪ್ರಮಾಣ ಇದೆ ಅಂತ ಹೇಳಿ ಬರ್ತಾ ಇದೆ. ಅಂದ್ರೆ AB ಬೈ DE ಅದರ ಅನುಪಾತವನ್ನು ನಾವು ತಗೊಳ್ತಾ ಇದ್ದೀವಿ. ಹಾಗೆ BC EF ಗೆ ಅನುರೂಪವಾಗಿದೆ. BC EF ಬಾಹುವಿಗೆ ಅನುರೂಪವಾಗಿದೆ. ಹಾಗಾದ್ರೆ BC ಬೈ EF ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಈಗ ಇದು 3 ಸೆಂಟಿಮೀಟರ್ ಇದೆ ಅಂತ ಅನ್ಕೊಂಡಿದ್ದೀನಿ, ಇದು 6 ಇದೆ. ಆಗ 3/6 ಅಂತ ಹೇಳಿ ಬರೀತಾ ಇದೆ. ಆಗ 3 1 3 2 ಅಲ್ಲಿಗೆ 1/2 ಆಯಿತು. ಅದು ಕೂಡ AC ಅನ್ನ ತಗೊಳ್ಳೋಣ. ಇದು 4 ಇದೆ, ಹಾಗಾದ್ರೆ ಇದು 8 ಇದೆ ಅಂತ ತಗೊಳ್ತೀನಿ. ಹಾಗಾದ್ರೆ CA FD ಬಾಹುವಿಗೆ ಅನುರೂಪವಾಗಿದೆ. CA ಅನುರೂಪ FD. ಹಾಗಾದ್ರೆ CA ಡಿವೈಡೆಡ್ ಬೈ FD. CA ಬಾಹುವಿನ ಉದ್ದ 4 ಇದೆ. CD ಬಾಹುವಿನ FD ಬಾಹುವಿನ ಉದ್ದ 8 ಇದೆ. ಹಾಗಾದ್ರೆ 4/8 is equal to. ಹಾಗಾದ್ರೆ ಇವನ್ನೆಲ್ಲ ಗಮನಿಸಿದ್ರೆ ಎಲ್ಲಾ ಬಾಹುಗಳ ಒಂದು ತ್ರಿಭುಜದ ಬಾಹುಗಳು ಮತ್ತೊಂದು ತ್ರಿಭುಜದ ಬಾಹುಗಳ ಅನುಪಾತವನ್ನು ಹೋಲಿಕೆ ಮಾಡಿದಾಗ ಎಲ್ಲವೂ ಕೂಡ ಸಮ ಇದೆ. ಆದ್ದರಿಂದ AB ಬೈ DE is equal to BC by EF is equal to CA by FD. ಹಾಗಾದ್ರೆ ಬಾಹುಗಳು ಏನಾಯ್ತು? ಸಮಾನುಪಾತದಲ್ಲಿವೆ ಅಂತ ಆಯ್ತು. ಹಾಗಾದ್ರೆ ಅನುರೂಪವಾದ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಆಗಿದ್ರೆ ಸಮಬಾಹುಗಳಿರ್ತಕ್ಕಂಥ 2 ಬಹುಭುಜಾಕೃತಿಗಳು ಸಮ ಆಗುತ್ತೆ. ಅಂದ್ರೆ ಸಮರೂಪತೆಯನ್ನ ನಾನು ಸಾಧಿಸಬೇಕಾದ್ರೆ ಈ 2 ಅಂಶಗಳು ಅತಿ ಮುಖ್ಯವಾಗಿ ನನಗೆ ಗೊತ್ತಿರಬೇಕು. ಅಂದ್ರೆ ಅನುರೂಪವಾದ ಕೋನಗಳು ಸಮ ಅಂತ ಹೇಳಿ ನಾನು ಸಾಧಿಸ್ಕೋಬೇಕು. ನಂತರ ಅನುರೂಪವಾದ ಬಾಹುಗಳು ಸಮಾನುಪಾತದಲ್ಲಿದೆ ಅಂತ ಹೇಳಿ ಸಾಧಿಸಬೇಕು. ಅಂದ್ರೆ ನಾವು ಇಲ್ಲಿ ಯಾವುದೇ ಬಹುಭುಜಾಕೃತಿಯನ್ನ ತೆಗೆದುಕೊಳ್ಳಿ, ಆ 2 ಬಹುಭುಜಾಕೃತಿಗಳು ಒಂದೇ ಆಕಾರ ಇರಬೇಕು. ಹಾಗಾದ್ರೆ ಇದನ್ನ ನಾವು ತ್ರಿಭುಜಗಳ ಸಮರೂಪತೆ ಏನಂತ ಕರಿತೀವಿ? ಇದನ್ನ ತ್ರಿಭುಜಗಳ ಸಮರೂಪತೆ. ತ್ರಿಭುಜಗಳ ಸಮರೂಪತೆ. ನಾನಿಲ್ಲಿ ತ್ರಿಭುಜಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ತೋರಿಸಿರೋದ್ರಿಂದ ನಾನು ಇಲ್ಲಿ ತ್ರಿಭುಜದ ಸಮರೂಪತೆ ಅಂತ ಬರೀತೀನಿ. ಅಂದ್ರೆ 2 ತ್ರಿಭುಜಗಳು ಸಮರೂಪವಾಗಬೇಕಾದ್ರೆ ಈಗ ಇದನ್ನ ನನ್ನ ತ್ರಿಭುಜಕ್ಕೆ ಬದಲಾಯಿಸಿಕೊಳ್ಳೋಣ. ಹೇಳಿಕೆಯನ್ನ ಸಮಬಾಹುಗಳಿರುವ 2 ಬಹುಭುಜಾಕೃತಿಗಳು ಬದಲಾಗಿ 2 ತ್ರಿಭುಜಗಳು ಸಮವಾಗಬೇಕಾದ್ರೆ ಅದರ ಅನುರೂಪವಾದ ಕೋನಗಳು ಸಮನಾಗಿರಬೇಕು. 2ನೇದು ಅನುರೂಪವಾದ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು. ಈ ಅಂಶವನ್ನ ಆಧಾರವಾಗಿಟ್ಟುಕೊಂಡು ಥೇಲ್ಸ್ ಅಂತಕ್ಕಂತಹ ಗ್ರೀಕ್ ದೇಶದ ಗಣಿತ ಶಾಸ್ತ್ರಜ್ಞ ಒಂದು ಪ್ರಮೇಯವನ್ನ ಸಾಧಿಸ್ತಾನೆ. ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಮೇಯ, ಥೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಲೂ ಕೂಡ ಅದನ್ನು ಕರಿತೀವಿ. ಹಾಗಾದ್ರೆ ಆ ಪ್ರಮೇಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಥೇಲ್ಸನ ಪ್ರಮೇಯದ ಸಾಧನೆಯನ್ನ ನಾವು ಮಾಡೋಣ. ಥೇಲ್ಸನ ಪ್ರಮೇಯ ಅಂದ್ರೆ ಏನು ಅಂತ ಹೇಳಿ ಬರ್ಕೊಳ್ಳೋಣ. ಸಮಕೋನೀಯವಾಗಿರ್ತಕ್ಕಂತಹ 2 ತ್ರಿಭುಜಗಳಿಗೆ ಥೇಲ್ಸ್ ಅಂತಕ್ಕಂತಹ ಗಣಿತ ಶಾಸ್ತ್ರಜ್ಞ ಕೆಲವು ಸತ್ಯಾಂಶಗಳನ್ನ ತಿಳಿಸ್ತಾನೆ. ಆ ಸತ್ಯಾಂಶಗಳನ್ನು ಆಧಾರವಾಗಿಟ್ಟುಕೊಂಡು ಬಹಳಷ್ಟು ಸಮಸ್ಯೆಗಳಿಗೆ
ನಮಗೆ ಉತ್ತರಗಳು ಸಿಗುತ್ತೆ ಮಕ್ಕಳ. ಬಹಳ ಖುಷಿ ಕೊಡ್ತಕ್ಕಂತಹ ಅಧ್ಯಾಯ. ಸರಿಯಾದ ರೀತಿಯಲ್ಲಿ ನಾವು ಅಧ್ಯಾಯ ಮಾಡಿದರೆ ಈ ಒಂದು ಅಧ್ಯಾಯ ನಮಗೆ ಬಹಳಷ್ಟು ಮನರಂಜನೆಯನ್ನು ನೀಡುತ್ತೆ ಮಕ್ಕಳೇ. ತೇಲ್ಸನ ಪ್ರಮೇಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಗೊಳ್ಳೋಣ ಮಕ್ಕಳೇ. ತೇಲ್ಸನ ಪ್ರಮೇಯ, ತೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ, ಮೂಲ ಸಮಾನುಪಾತತೆಯ ಪ್ರಮೇಯ, ಮೂಲ ಸಮಾನುಪಾತತೆಯ ಪ್ರಮೇಯ. ತ್ರಿಭುಜದ ಎರಡು ಬಾಹುಗಳು, ತ್ರಿಭುಜದ ಎರಡು ಬಾಹುಗಳನ್ನು, ತ್ರಿಭುಜದ ಎರಡು ಬಾಹುಗಳನ್ನು, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ, ಎರಡು ವಿಭಿನ್ನ ಬಿಂದುಗಳಲ್ಲಿ, ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ, ಛೇದಿಸುವಂತೆ ಒಂದು ಬಾಹುವಿಗೆ, ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ, ಸಮಾಂತರವಾಗಿ ಎಳೆದ ಸರಳ ರೇಖೆ, ಸರಳ ರೇಖೆ ಉಳಿದೆರಡು ಬಾಹುಗಳು, ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ, ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ. ತೇಲ್ಸನ ಪ್ರಮೇಯ ಎಷ್ಟು ಅದ್ಭುತವಾಗಿದೆ. ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಈಗ ನಾನೊಂದು ಪ್ರಮೇಯಕ್ಕೆ ಅನ್ವಯವಾಗುವ ಹಾಗೆ ಒಂದು ಚಿತ್ರವನ್ನ ನಾನು ರಚನೆ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳೇ. ತ್ರಿಭುಜವನ್ನ ನಾವು ರಚನೆ ಮಾಡ್ಕೊಳ್ಳೋಣ. ABC ಅಂತೇಳಿ ಆ ತ್ರಿಭುಜಕ್ಕೆ ಹೆಸರನ್ನ ಕೊಟ್ಕೊಳ್ಳೋಣ. ಒಂದು ನಿಮಗೆ ಬೇಕಾದ ಅಳತೆಯ ತ್ರಿಭುಜವನ್ನ ರಚನೆ ಮಾಡ್ಕೊಳ್ಳಿ ಮಕ್ಕಳೇ. ಅದು ಹೇಗಾದ್ರೂ ಇರಲಿ, ಒಂದು ತ್ರಿಭುಜವನ್ನ ನಾನು ರಚನೆ ಮಾಡ್ಕೊಂಡಿದ್ದೀನಿ. ಏನ್ ಹೇಳುತ್ತೆ, ತ್ರಿಭುಜದ ಎರಡು ಬಾಹುಗಳನ್ನ, ಈಗ ಯಾವ್ದಾದ್ರು ಎರಡು ಬಾಹು, AB ಅನ್ನೋದು ಒಂದು ಬಾಹು, BC ಅನ್ನೋದು ಮತ್ತೊಂದು ಬಾಹು, CA ಅನ್ನೋದು ಮತ್ತೊಂದು ಬಾಹು. ಇದರಲ್ಲಿ ಯಾವುದಾದ್ರೂ ಎರಡು ಬಾಹುಗಳನ್ನ ತಗೊಂಡೆ. ಈಗ ನಾನು AB ಮತ್ತೆ AC ಬಾಹುಗಳನ್ನ ತಗೊಂಡ್ರೆ ಆ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ, ಈಗ ಈ ಬಾಹುವನ್ನ ಇಲ್ಲೆಲ್ಲೋ ಒಂದು ಬಿಂದು, ಅದನ್ನ D ಅಂತ ಹೆಸರುಕೊಡ್ತೀನಿ. ಇನ್ನೊಂದು ಬಾಹು AC, ಅದರ ಮೇಲಿನ ಬಿಂದುವನ್ನ E ಅಂತ ಹೇಳಿ ಹೆಸರನ್ನ ಕೊಡ್ತೀನಿ. ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ, ಈಗ ಎರಡು ಬಿಂದುಗಳ ಮುಖಾಂತರ ಒಂದು ರೇಖೆಯನ್ನು ಎಳ್ಕೊಳ್ತೀನಿ. ಅದು ಛೇದಿಸಿದೆ. D ಮತ್ತೆ ಈ ಬಿಂದುಗಳಲ್ಲಿ ಛೇದಿಸುವ ಹಾಗೆ ಒಂದು ರೇಖೆಯನ್ನು ಎಳ್ಕೊಂಡಿದ್ದೀನಿ. ಆ ರೇಖೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಿರಬೇಕು, ಛೇದಿಸುವಂತೆ ಒಂದು ಬಾಹುವಿಗೆ. ಹಾಗಾದ್ರೆ ಎರಡು ವಿಭಿನ್ನ ಬಿಂದುಗಳಲ್ಲಿ ಎಳ್ಕೊಂಡಿದ್ದೀನಿ. ಈ ರೇಖೆಯನ್ನು ಹೇಗೆ ಬೇಕೋ ಹಾಗೆ ಎಳೆಯುವಾಗಿಲ್ಲ,
ತ್ರಿಭುಜದ ಮತ್ತೊಂದು ಬಾಹು ಏನಿದೆಯಲ್ಲ ಆ ಬಾಹುವಿಗೆ ಸಮಾಂತರವಾಗಿ ಎಳಿಬೇಕು. ನೋಡ್ರಿ, ಇದು ಮುಖ್ಯ. ಸಮಾಂತರವಾಗಿ ಎಳ್ಕೋಬೇಕು. ಎರಡು ವಿಭಿನ್ನ ಬಿಂದುಗಳಲ್ಲಿ ಬಿಂದುಗಳನ್ನು ನಾನು ಗುರುತಿಸ್ಕೊಂಡಿದ್ದೀನಿ. ಅದರ ಮುಖಾಂತರ ಒಂದು ರೇಖೆಯನ್ನು ಎಳ್ಕೊಂಡಿದ್ದೀನಿ, ಸರಳ ರೇಖೆಯನ್ನ. ಆ ಸರಳ ರೇಖೆ ಆ ತ್ರಿಭುಜದ ಮತ್ತೊಂದು ಬಾಹು ಏನಿದೆ ಅದಕ್ಕೆ ಸಮಾಂತರವಾಗಿರಬೇಕು. ಆ ರೀತಿಯಾಗಿ ಎಳೆದಾಗ ಆ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಏನ್ ಮಾಡ್ತಾ ಇದೆ, ಈ ಬಾಹುವಿನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಅಂದ್ರೆ AD divided by BD is equal to AE by EC. ಸಮಾನುಪಾತತೆ ಅಂತ ಹೇಳ್ಬೇಕಾದ್ರೆ ಆ ಎರಡು ಬಾಹುಗಳ ಅನುಪಾತ ಒಂದೇ ಇರಬೇಕು. ಹಾಗಾದ್ರೆ ಚೆಕ್ ಮಾಡೋಣ ಮಕ್ಕಳೇ. ದತ್ತವನ್ನು ಬರೆಯೋಣ ಮಕ್ಕಳೇ. ದತ್ತ ಏನ್ ಮಾಡಿದೀವಿ, ಒಂದು ತ್ರಿಭುಜವನ್ನು ತಗೊಂಡಿದ್ವಿ. ತ್ರಿಭುಜ ABC ಯಲ್ಲಿ, ತ್ರಿಭುಜ ABC ಯಲ್ಲಿ ಡಿ ಬಿಂದುವನ್ನ AB ರೇಖೆಯ ಮೇಲೆ, ಈ ಬಿಂದುವನ್ನ AC ರೇಖೆಯ ಮೇಲೆ ಕೂರಿಸ್ಕೊಂಡಿದೆ. ABಯ ಮೇಲೆ ಡಿ ಬಿಂದು ಮತ್ತು ACಯ ಮೇಲೆ ಡಿ ಬಿಂದುಗಳನ್ನ ಗುರುತಿಸಿ DE ಸರಳ ರೇಖೆ, ಯಾವುದಕ್ಕೆ, BC ಸಮಾಂತರವಾಗಿರುವ ಎಳೆದಿದೆ. ಇಷ್ಟನ್ನು ಅವರು ಕೊಟ್ಟಿದ್ದಾರಲ್ವಾ ಮಕ್ಕಳ. ABಯ ಮೇಲೆ ಡಿ ಬಿಂದುವನ್ನ, ACಯ ಮೇಲೆ ಈ ಬಿಂದುವನ್ನ ಗುರುತಿಸ್ಕೊಂಡಿದ್ದೀನಿ. ಡಿ ಅಂತಕ್ಕಂಥ ಸರಳ ರೇಖೆಯನ್ನು ಹೇಳ್ಕೊಂಡಿದ್ದೀನಿ, ಅದು BCಗೆ ಸಮಾಂತರವಾಗಿರಬೇಕು. ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ರೇಖೆ ಸಮಾಂತರವಾಗಿ ಹೇಳ್ಕೊಂಡಿದ್ದೀನಿ. ಇನ್ನ ಸಾಧನೀಯ ಏನಂತ ನಾನು ಸಾಧಿಸಬೇಕು, ಎಳೆದಂತಹ ಸಮಾಂತರ ಸರಳ ರೇಖೆ ಏನು ಹೇಳ್ಕೊಂಡಿದ್ದೀನಿ ಅದು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಅಂದ್ರೆ AD divided by DB, AD divided by DB is equal to AE divided by EC, AE divided by EC ಅಂತ ಹೇಳಿ ನಾನು ಸಾಧಿಸಬೇಕು ಮಕ್ಕಳೇ. AD divided by DB ಯ ಅನುಪಾತ AE divided by EC ಯ ಅನುಪಾತಕ್ಕೆ ಸಮ ಇದೆ. ಅಂದ್ರೆ AD by DB is equal to AE by EC. ಇವು ಸಮಾನುಪಾತದಲ್ಲಿವೆ ಅಂತ ಹೇಳಿ ತೋರಿಸಬೇಕು. ಸಾಧನೆಗೆ ಹೋಗೋಣ. ಸಾಧನೆ ನೇರವಾಗಿ ನಾವು ಸಾಧನೆಗೆ ಇಲ್ಲಿ ಹೋಗೋದಕ್ಕೆ ಬರ್ತಾ ಇಲ್ಲ. ಇಷ್ಟನ್ನ ಇಟ್ಕೊಂಡು ನಾನು ಈ ಪ್ರಮೇಯವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದಿಷ್ಟು ರಚನೆಯನ್ನ ಮಾಡ್ಕೊಳ್ಳೋಣ ಮಕ್ಕಳೇ. ರಚನೆ ಆಮೇಲೆ ಸಾಧನೆಗೆ ಹೋಗೋಣ. ರಚನೆ ಏನನ್ನ ರಚನೆ ಮಾಡ್ಕೊಳ್ಳೋಣ. ಇಲ್ಲಿ DC ಅನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. DC ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಗಮನಿಸಿ ಮಕ್ಕಳ. ಹಾಗೆ ಡಿ ಬಿಂದುವಿನಿಂದ ACಗೆ ಒಂದು ಲಂಬ ರೇಖೆಯನ್ನು ಎಳ್ಕೊಳ್ತೀನಿ ಮಕ್ಕಳೇ. ಈ ಬಿಂದುವಿ ಯಾವುದಕ್ಕೆ, AC ಬಾಹುವಿಗೆ ಡಿ ಬಿಂದುವಿನಿಂದ ಒಂದು
ಲಂಬವನ್ನು ಎಳ್ಕೊಳ್ತಾ ಇದ್ದೀನಿ ಮಕ್ಕಳೇ, ಗಮನಿಸಿ. ಇದು ಲಂಬ ಕೋನ ಇದೆ, ಇದನ್ನ ಎಂ ಅಂತ ಹೇಳಿ ಕರೆಯೋಣ. ಡಿ ಎಂ ಲಂಬ ಎ ಸಿ ಎಳ್ಕೊಂಡಿದ್ದೀನಿ, ಡಿ ಸಿ ಅನ್ನ ಸೇರಿಸಿದ್ದೀನಿ. ಹಾಗೆ ಬಿ ಅನ್ನ ಸೇರಿಸ್ಕೊಳ್ಳೋಣ ಮಕ್ಕಳೇ, ಬಿ ಇಂದ ಇ ಅನ್ನ ಸೇರಿಸೋಣ. ಬಿ ಇಂದ ಇ ಅನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಎ ಬಿಗೆ ಈ ಬಿಂದುವಿನಿಂದ ಒಂದು ಲಂಬವನ್ನ ಎಳ್ಕೊಳ್ಳೋಣ ಮಕ್ಕಳೇ. ಈ ಬಿಂದುವಿನಿಂದ ಒಂದು ಲಂಬವನ್ನ ಎಳ್ಕೊಳ್ಳೋಣ. ಲಂಬ ಎಳ್ಕೊಂಡಿದೆ, ಇದನ್ನ ಎನ್ ಅಂತ ಹೇಳಿ ಕರೆಯೋಣ. ಇದು ಲಂಬ, ಲಂಬ ಕೋನವನ್ನು ಗೊತ್ತಾಗ್ತಾ ಇದೆಯಲ್ಲ ಮಕ್ಕಳೇ? ಏನ್ ಮಾಡಿದ್ವಿ? ಡಿ ಸಿ ಮತ್ತೆ ಬಿ ಗಳನ್ನ ಸೇರಿಸಿದೆ. ಡಿ ಸಿ ಮತ್ತು ಬಿಇ ಗಳನ್ನು ಸೇರಿಸಿ, ಬಿ ಗಳನ್ನು ಸೇರಿಸಿ. ನಂತರ ಡಿ ಎಂ ಲಂಬ ಎ ಸಿ, ಡಿ ಎಂ ಲಂಬ ಎ ಸಿ ಎಳೆಯಿರಿ. ಹಾಗೆ ಇ ಎನ್ ಲಂಬ ಎ ಬಿ, ಇ ಎನ್ ಲಂಬ ಎ ಬಿ ಎಳೆಯಿರಿ. ಇಷ್ಟನ್ನ ನಾವು ರಚನೆ ಮಾಡಿಕೊಂಡಿದ್ದೇವೆ. ಡಿ ಎಂ ಅನ್ನ ಎ ಸಿಗೆ ಲಂಬವಾಗಿ, ಇ ಎನ್ ಅನ್ನ ಎ ಬಿಗೆ ಲಂಬವಾಗಿ ಹೇಳ್ಕೊಂಡಿದ್ದೀವಿ. ಈಗ ಸಾಧನೆಗೆ ಹೋಗೋಣ. ಸಾಧನೆ, ಈ ರಚನೆಯನ್ನ ಮಾಡ್ಕೊಂಡಿದ್ದೀವಿ. ಗಮನಿಸಿ ಮಕ್ಕಳೇ, ಎ ಡಿ ಇ ತ್ರಿಭುಜವನ್ನ ತಗೊಳ್ತಾ ಇದ್ದೀನಿ. ತ್ರಿಭುಜ ಎ ಡಿ ಇ, ತ್ರಿಭುಜ ಎ ಡಿ ಇ ವಿಸ್ತೀರ್ಣ, ಅದರ ವಿಸ್ತೀರ್ಣವನ್ನ ಕಂಡುಹಿಡ್ಕೊಳ್ಳೋಣ ಮಕ್ಕಳೇ. ಎ ಡಿ ಇ ವಿಸ್ತೀರ್ಣವನ್ನು ತಗೊಂಡಾಗ ನನಗೆ ಇಲ್ಲಿ ಇ ಎನ್ ಅನ್ನೋದು ಎತ್ತರ ಆಗುತ್ತೆ ಯಾವಾಗ? ಪಾದ ಎ ಡಿ ಆದಾಗ. ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯೋದಕ್ಕೆ ಸೂತ್ರ ಏನು ಮಕ್ಕಳೇ? ವೆರಿ ಗುಡ್, ಅರ್ಧ ಇಂಟು ಪಾದ ಇಂಟು ಎತ್ತರ ಅಲ್ವಾ ಮಕ್ಕಳೇ? ಅರ್ಧ ಇಂಟು ಪಾದ ಇಂಟು ಎತ್ತರ. ಹಾಗಾದ್ರೆ ಅರ್ಧ ಇಂಟು ಇಲ್ಲಿ ಪಾದ ಯಾವ್ದು ತಗೊಳ್ತಾ ಇದ್ದೀನಿ? ಎ ಡಿ ಅನ್ನ ತಗೊಳ್ತಾ ಇದೆ. ಎ ಡಿ ಎತ್ತರ ಯಾವ್ದನ್ನ ತಗೊಳ್ತಾ ಇದೆ ಮಕ್ಕಳೇ? ಇ ಎನ್, ಇ ಎನ್ ಅಲ್ವಾ ಮಕ್ಕಳೇ? ಈಗ ಈ ತ್ರಿಭುಜವನ್ನ ತಗೊಳ್ಳೋಣ ಮಕ್ಕಳೇ. ತ್ರಿಭುಜ ಬಿ ಡಿ ಇ ಅಂತಕ್ಕಂಥ ತ್ರಿಭುಜವನ್ನ ತಗೊಳ್ಳೋಣ. ತ್ರಿಭುಜ ಬಿ ಡಿ ಇ, ತ್ರಿಭುಜ ಬಿ ಡಿ ಇ ಯ ವಿಸ್ತೀರ್ಣ, ಬಿ ಡಿ ಇ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ. ಇಲ್ಲಿ ಪಾದ ಯಾವ ತಗೊಳ್ಳೋಣ ಮಕ್ಕಳೇ? ಬಿ ಡಿ. ಬಿ ಡಿ ಅನ್ನ ನಾನು ಪಾದ ತಗೊಳ್ತೇನೆ. ಆಗ ಈ ತ್ರಿಭುಜ ವಿಶಾಲ ಕೋನ ತ್ರಿಭುಜ ಆಗಿದೆ. ಹಾಗಾಗಿ ಇದರ ಎತ್ತರ ಇ ಅನ್ನ ಆಗುತ್ತೆ. ಅಂದ್ರೆ ಒಂದು ವಿಶಾಲ ಕೋನ ತ್ರಿಭುಜವನ್ನ ತಗೊಂಡಾಗ ಆ ತ್ರಿಭುಜದ ಎತ್ತರ ಎಲ್ಲಿ ಬರ್ತಾ ಇದೆ? ಹೊರಗಡೆ ಬರ್ತಾ ಇದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಇಲ್ಲಿ ನೀವು ಗಮನಿಸಬಹುದು, ಇದು ವಿಶಾಲ ಕೋನ ಆಗೋದ್ರಿಂದ ಇದರ ಎತ್ತರ ಇಲ್ಲಿ ಬರ್ತಾ ಇದೆ. ಹಾಗಾದ್ರೆ ಪಾದ ಯಾವುದು? ಬಿ ಡಿ. ಪಾದ ಬಿ ಡಿ, ಎತ್ತರ ಇ ಎನ್. ಹಾಗಾದ್ರೆ ಈ ಎರಡು ತ್ರಿಭುಜಗಳ ಅನುಪಾತವನ್ನ ನಾವು ತಗೊಳ್ಳೋಣ ಮಕ್ಕಳೇ. ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಬಿ ಡಿ ಇ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಎ ಡಿ ಇಂಟು ಇ ಎನ್ ಡಿವೈಡೆಡ್ ಬೈ ಅರ್ಧ ಇಂಟು ಬಿ ಡಿ ಇಂಟು ಇ ಎನ್. ಎರಡು ಕಡೆ ಇ ಎನ್ ಕ್ಯಾನ್ಸಲ್ ಆಗುತ್ತೆ, ಅರ್ಧ ಕ್ಯಾನ್ಸಲ್ ಆಯಿತು. ಉಳಿದಿದ್ದು ಎ ಡಿ ಬೈ ಬಿ ಡಿ. ಇದನ್ನ ಒಂದು ಅಂತ ಅನ್ಕೊಳ್ಳಿ.
ಇದೇ ರೀತಿ ಈಗ ADE ತ್ರಿಭುಜಕ್ಕೆ ಪಾದ EA ತಗೊಳ್ಳಿ ಅಥವಾ AE. ಪಾದ AE ಆದಾಗ ಎತ್ತರ ಯಾವುದಾಗುತ್ತೆ? DM ಅಲ್ವಾ? ತ್ರಿಭುಜ ADE ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು, ಈಗ ಪಾದ ತಗೊಳ್ತಾ ಇದ್ದೇನೆ ಈ ತ್ರಿಭುಜಕ್ಕೆ AE, ಎತ್ತರ ಯಾವುದು? DM. ಹಾಗಾದ್ರೆ AE ಇಂಟು DM. ಎತ್ತರ ಯಾವ್ದು ತಗೋಬೇಕಾಗುತ್ತೆ? ನಾನು CN ಅಲ್ಲ, EN ಅಲ್ಲ, ಯಾವ ಎತ್ತರವನ್ನು ತಗೋಬೇಕು? DM. ಹಾಗಾದ್ರೆ ಪಾದ ಯಾವುದು? CE, ಎತ್ತರ ಯಾವುದು? DM ಅಲ್ವಾ? ಹಾಗಾದ್ರೆ ಯಾವ ತ್ರಿಭುಜವನ್ನು ತಗೊಳ್ತಾ ಇದೆ? CD ತ್ರಿಭುಜ CDE ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಯಾವುದು ಮಕ್ಕಳೇ? CE, ಎತ್ತರ DM. CE ಇಂಟು DM. ಹಾಗಾದ್ರೆ ಇವೆರಡರ ಅನುಪಾತ ನೋಡೋಣ. ADE ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ CDE ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು AE ಇಂಟು DM ಡಿವೈಡೆಡ್ ಬೈ ಅರ್ಧ ಇಂಟು CE ಇಂಟು DM. DM ಕ್ಯಾನ್ಸಲ್, ಅರ್ಧಕ್ಕೆ ಅರ್ಧ ಕ್ಯಾನ್ಸಲ್ ಆಗಿ AE ಬೈ EC. ಎರಡನೇ ಸಮೀಕರಣ ಆಯ್ತು. ಈಗ 9ನೇ ತರಗತಿಯಲ್ಲಿ ಓದಿದ್ರಿ ಮಕ್ಕಳೇ, ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ಎರಡು ಸಮಾಂತರ ಸರಳ ರೇಖೆಯ ನಡುವೆ ಇರ್ತಕ್ಕಂತಹ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಕೂಡ ಸಮ ಇರುತ್ತೆ. ಎರಡು ತ್ರಿಭುಜದ ವಿಸ್ತೀರ್ಣ ಸಮ ಇರುತ್ತೆ. ಗಮನಿಸಿ ಮಕ್ಕಳೇ, ಇದೊಂದು BC ಅನ್ನೋದು DE ಸಮಾಂತರವಾಗಿದೆ. ಇಲ್ಲಿ ಎರಡು ತ್ರಿಭುಜಗಳಿಗೆ ಪಾದ ಒಂದೇ ಇದೆ. ಹಾಗಾದ್ರೆ ನಾನಿಲ್ಲಿ ಪಾದ ಬೇರೆ ಬೇರೆ ತಗೊಳ್ಳೋದ್ರ ಬದಲಾಗಿ ಒಂದೇ ಪಾದವನ್ನು ತಗೊಳ್ತೀನಿ. ಎರಡು ತ್ರಿಭುಜಗಳಿಗೆ ಒಂದೇ ಪಾದ ಇದೆ. AB ಅನ್ನೋದು ಒಂದೇ ಪಾದ. ಹಾಗಾದ್ರೆ C, ಇದನ್ನ D ಅನ್ಕೊಂಡ್ರೆ ABC ತ್ರಿಭುಜದ ವಿಸ್ತೀರ್ಣ ADB ತ್ರಿಭುಜದ ವಿಸ್ತೀರ್ಣಕ್ಕೆ ಸಮ. ಹಾಗಾದ್ರೆ ಈ ಎರಡೂ ತ್ರಿಭುಜಗಳನ್ನ ನಾನು ತಗೊಂಡಾಗ ಈ ಎರಡೂ ತ್ರಿಭುಜಗಳು ವಿಸ್ತೀರ್ಣದಲ್ಲಿ ಸಮನಾಗಿದೆ. ಯಾವ್ದಾದ್ರು ತ್ರಿಭುಜ BDE, ತ್ರಿಭುಜ BDE ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ BCDE, ತ್ರಿಭುಜ CDE ವಿಸ್ತೀರ್ಣಕ್ಕೆ ಸಮ ಇದೆ. ಎರಡು ತ್ರಿಭುಜದ ವಿಸ್ತೀರ್ಣಗಳು ಸಮ ಯಾಕೆಂದ್ರೆ BC ಡಿಗೆ ಸಮಾಂತರ ಇದೆ. ಅಂದ್ರೆ DE ಸಮಾಂತರ BC ಆಗಿದೆ. ಇದನ್ನ 3 ಅಂತ. ಹಾಗಾದ್ರೆ 1, 2, 3 ನಾವು ಹೋಲಿಕೆ ಮಾಡ್ತೀವಿ. 1, 2 ಮತ್ತು 3ರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ? AD divided by DB is equal to AE divided by EC. ಇವೆರಡು ಸಮ ಅಂತ ಹೇಳ್ತಾರೆ, DB ಅಥವಾ BD. ಹಾಗಾದ್ರೆ AD divided by DB is equal to AE divided by EC. ಇದು ತೇಲ್ಸನ ಪ್ರಮೇಯ. ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ನೋಡ್ರಿ ಮಕ್ಕಳೇ, ಎಷ್ಟು ಸರಳವಾಗಿದೆ ಅಲ್ವಾ? ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಈ ತೇಲ್ಸನ ಪ್ರಮೇಯವನ್ನು ನಾವು ಸಾಧಿಸಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ತೇಲ್ಸನ ಪ್ರಮೇಯದ ಮೇಲಿನ ಸಮಸ್ಯೆಗಳನ್ನು ಬಿಡಿಸೋಣ ಮಕ್ಕಳೇ. ಎಲ್ಲರಿಗೂ ಧನ್ಯವಾದಗಳು.